ನಿಮ್ಮ ಫ್ರೆಂಡ್ಸ್ಗಿಂತ ನೀವು ಯಾವಾಗಲೂ ಸ್ಲೋ ಆಗಿ ಥಿಂಕ್ ಮಾಡ್ತೀರಾ. ಎಷ್ಟೇ ಓದಿದ್ರೂ ಆ ಇನ್ಫಾರ್ಮೇಶನ್ ಬೇಗ ಮರೆತು ಹೋಗುತ್ತೆ ಅಂತ ಫ್ರಸ್ಟ್ರೇಟ್ ಆಗಿದ್ದೀರಾ. ಆಕ್ಚುಲ್ ಆಗಿ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಇದು ನಿಮ್ಮ ಬ್ರೈನ್ ಅನ್ನ ಸರಿಯಾಗಿ ಟ್ರೈನ್ ಮಾಡದೇ ಇರೋದರ ಪ್ರಾಬ್ಲಮ್. ಬಟ್ ಡೋಂಟ್ ವರಿ, ಇವತ್ತು ನಾನು ನಿಮಗೆ 3 ಎಕ್ಸರ್ಸೈಸಸ್ ಅನ್ನ ಹೇಳ್ತೀನಿ. ಅದನ್ನ ಜಸ್ಟ್ 11 ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಿಮ್ಮ ಬ್ರೈನ್ ನ ಪ್ರಾಸೆಸಿಂಗ್ ಸ್ಪೀಡ್, ಪ್ಯಾಟರ್ನ್ ರಿಕಾಗ್ನೈಸೇಷನ್ ಅಂಡ್ IQ ಲೆವೆಲ್ ನಿಜವಾಗ್ಲೂ ಬದಲಾಗುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬಾ ಜನ ಅನ್ಕೊಂಡಿರ್ತಾರೆ ನೆನಪಿನ ಶಕ್ತಿ ಅನ್ನೋದು ಬಾರ್ನ್ ಆಗುವಾಗಲೇ ಫಿಕ್ಸ್ ಆಗ್ಬಿಡುತ್ತೆ ಅಂತ. ಆದ್ರೆ ಅದು ನಿಜ ಅಲ್ಲ. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿದ್ರೆ ಮಸಲ್ಸ್ ಗ್ರೋ ಆಗುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ ಅದೇ ರೀತಿ ಬ್ರೈನ್ ಕೂಡ ನೀವು ಅದಕ್ಕೆ ಸರಿಯಾದ ಎಕ್ಸರ್ಸೈಸಸ್ ಮಾಡಿದ್ರೆ ಅದು ಕೂಡ ಡೆಫಿನೆಟ್ಲಿ ಅಪ್ಗ್ರೇಡ್ ಆಗುತ್ತೆ. ಇನ್ನು IQ ಅನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ ಬ್ರೈನ್ ಎಷ್ಟು ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ನ ಪ್ರಾಸೆಸ್ ಮಾಡುತ್ತೆ, ಪ್ಯಾಟರ್ನ್ಸ್ ನ ಕ್ವಿಕ್ಲಿ ಗ್ರಹಿಸುತ್ತೆ ಅಂಡ್ ಒಂದು ಪ್ರಾಬ್ಲಮ್ಗೆ ಲಾಜಿಕಲ್ ಆಗಿ ಎಷ್ಟು ಬೇಗ ಸೊಲ್ಯೂಷನ್ ಅನ್ನ ಕಂಡುಹಿಡಿಯುತ್ತೆ ಅನ್ನೋದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅಂಡ್ ಈ 3 ಏರಿಯಾಸ್ ಅನ್ನ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡೋದಕ್ಕೆ ಈ ಮುಂದೆ ಹೇಳುವಂತ 3 ಎಕ್ಸರ್ಸೈಸಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬ್ಲಿಂಕ್ ಮಾಡದೆ ನೋಡಿ. ಈ ಎಕ್ಸರ್ಸೈಸ್ ನಿಮಗೆ ಮೊದಲು ಅನ್ಕಂಫರ್ಟಬಲ್ ಅನ್ಸುತ್ತೆ, ಬಟ್ ಇದೇ ಇದರ ಮೇನ್ ಪಾಯಿಂಟ್. ಇದನ್ನ ಹೇಗ್ ಮಾಡ್ಬೇಕಂದ್ರೆ, ಮೊದಲು ನಿಮ್ಮ ಮೈಂಡ್ ನಲ್ಲಿ 100ರಿಂದ 1ವರೆಗೆ ಉಲ್ಟಾ ಕೌಂಟ್ ಮಾಡಬೇಕು. ಅದೇ ಟೈಮ್ ನಲ್ಲಿ ಯಾವ್ದಾದ್ರು ಬುಕ್ ನ ಒಂದು ಪ್ಯಾರಾಗ್ರಾಫ್ ಓದ್ತಾ ಪ್ರತಿ 10ರಿಂದ 15 ಸೆಕೆಂಡ್ಸ್ಗೆ ಒಮ್ಮೆ ಕ್ಲಾಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು 97, 96, 95 ಅಂತ ಕೌಂಟ್ ಮಾಡ್ತಾ ಇದ್ದೀರಾ. ಅದೇ ಟೈಮ್ ನಲ್ಲಿ ಬುಕ್ ನ ಪ್ಯಾರಾಗ್ರಾಫ್ನು ಓದ್ತಾ ಇದ್ದೀರಾ ಅಂಡ್ ಸಡನ್ ಆಗಿ ಕ್ಲಾಪ್ ಮಾಡ್ತೀರಾ. ಇದು ನಿಮ್ಮ ಬ್ರೈನ್ ಅನ್ನ ಕನ್ಫ್ಯೂಸ್ ಮಾಡ್ಬಿಡುತ್ತೆ. ಎಲ್ಲೋ ಮಿಸ್ಟೇಕ್ ಆಗ್ತಾ ಇದೆಯಲ್ಲ, ರಿದಮ್ ತಪ್ತಾ ಇದೆಯಲ್ಲ, ಇರಿಟೇಷನ್ ಆಗ್ತಾ ಇದೆಯಲ್ಲ ಅಂತ. ಆದರೆ ಈ ಇರಿಟೇಷನ್ನೇ ನಿಮ್ಮ ಬ್ರೈನ್ ಅಪ್ಗ್ರೇಡ್ ಆಗ್ತಾ ಇರೋದಕ್ಕೆ ಒಂದು ಸೈನ್. ಯಾಕಂದ್ರೆ ನಿಮ್ಮ ಬ್ರೈನ್ ಓವರ್ಲೋಡ್ಗೆ ಹೋದಾಗ್ಲೇ ಹೊಸ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡೋಕೆ ಸ್ಟಾರ್ಟ್ ಮಾಡೋದು. ಜಿಮ್ನಲ್ಲಿ ಮಸಲ್ಸ್ ಹೇಗೆ ಬ್ರೇಕ್ ಆಗಿ ನಂತರ ಗ್ರೋ ಆಗುತ್ತೋ ಅದೇ ರೀತಿ ಬ್ರೈನ್ ಕೂಡ ಪ್ರೆಷರ್ನಲ್ಲಿ ಇದ್ದಾಗ ಶಾರ್ಪರ್ ಆಗುತ್ತೆ. ಈಗ ನಿಮಗೆ ಒಂದು ವಾಯ್ಸ್ ಬರ್ತಾ ಇರುತ್ತೆ, ಇದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಂತ. ಅದು ಕೂಡ ನಿಮ್ಮ ಬ್ರೈನೇ ಹೇಳ್ತಾ ಇರೋದು. ಯಾಕಂದ್ರೆ ಅದಕ್ಕೆ ಅನ್ಕಂಫರ್ಟಬಲ್ ಆಗೋಕೆ ಇಷ್ಟ ಇಲ್ಲ. ಅದಕ್ಕೆ ಆದಷ್ಟು ಬೇಗ ಈ ಎಕ್ಸರ್ಸೈಸಸ್ ಅನ್ನ ಸ್ಟಾರ್ಟ್ ಮಾಡಿ. ಈ ಪ್ರಿಡಿಕ್ಷನ್ ಟ್ರೈನಿಂಗ್ ನಿಮ್ಮನ್ನ ಸ್ಮಾರ್ಟ್ ಮಾಡೋದರ ಜೊತೆಗೆ ಡೇಂಜರಸ್ಲಿ ಅವೇರ್ ಕೂಡ ಮಾಡುತ್ತೆ. ಇದನ್ನ ಹೇಗ್ ಮಾಡಬೇಕು ಅನ್ನೋದಕ್ಕೆ ಮೊದಲು ನೀವು ಇಮ್ಯಾಜಿನ್ ಮಾಡಿ, ನೀವು ಯಾವ್ದಾದ್ರೂ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೀರಾ, ಅದು ತನ್ನ ಪಾಡಿಗೆ ಪ್ಲೇ ಆಗ್ತಾನೆ ಇದೆ. ಬಟ್ ಸಡನ್ಲಿ ನೀವು ಅದನ್ನ ಪಾಸ್ ಮಾಡಿ ನಿಮ್ಮ ಹತ್ರ ನೀವೇ ಕೇಳ್ತೀರಾ ಮುಂದೆ ಏನಾಗ್ಬೋದು ಅಂತ. ನೀವು ಪ್ರಿಡಿಕ್ಟ್ ಮಾಡಿದ್ದೆ ನಂತರ ಪ್ಲೇ ಮಾಡಿ ಚೆಕ್ ಮಾಡಿ ನೀವು ಸರಿ ಇದ್ರಾ ಅಥವಾ ತಪ್ಪಾಗಿದ್ರಾ ಅಂತ. ಪ್ರತಿ 10ರಿಂದ 15 ಸೆಕೆಂಡ್ಸ್ಗೆ ಇದನ್ನ ರಿಪೀಟ್ ಮಾಡಿ. ಮೊದಲು ತುಂಬಾ ಸಲ ನೀವು ರಾಂಗ್ ಪ್ರಿಡಿಕ್ಷನ್ ಮಾಡ್ತೀರಾ ಅಂಡ್ ಇದು ಕಂಪ್ಲೀಟ್ಲಿ ನಾರ್ಮಲ್. ಬಟ್ ಒಂದು ವಾರ ಆದ್ಮೇಲೆ ನಿಮ್ಮ ಬ್ರೈನ್ ಪ್ಯಾಟರ್ನ್ಸ್ ನ ರೆಕಾಗ್ನೈಸ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಇದರ ಇಂಪ್ಯಾಕ್ಟ್ ಎಷ್ಟಿರುತ್ತೆ ಅನ್ನೋದಕ್ಕೆ ರಿಯಲ್ ಲೈಫ್ ನಲ್ಲಿ ಯಾರಾದ್ರೂ ಮಾತಾಡ್ತಾ ಇದ್ರೆ ಅವರ ಫೇಸ್ ನ ಎಕ್ಸ್ಪ್ರೆಷನ್ ನ ನೋಡಿ ನೀವು ಪ್ರಿಡಿಕ್ಟ್ ಮಾಡ್ತೀರಾ ಅವರು ಮುಂದೆ ಏನ್ ಹೇಳ್ತಾರೆ ಅಂತ. ಅಂಡ್ ನಿಮಗೆ ಗೊತ್ತಿಲ್ಲದೆ ನೀವು ಆ ರೂಮ್ ನ ಮೋಸ್ಟ್ ಅವೇರ್ ಪರ್ಸನ್ ಆಗ್ಬಿಡ್ತೀರಾ. ಈ 3 ಎಕ್ಸರ್ಸೈಸಸ್ ನಲ್ಲಿ ಇದೇ ಮೋಸ್ಟ್ ಅಂಡರ್ ರೇಟೆಡ್ ಅಂಡ್ ಇದೇ ಮೋಸ್ಟ್ ಪವರ್ಫುಲ್ ಕೂಡ. ಈ ಎಕ್ಸರ್ಸೈಸ್ ನಲ್ಲಿ ಪ್ರತಿದಿನ 10 ನಿಮಿಷ ಕಣ್ಣನ್ನು ಮುಚ್ಚಿ ನಿಮ್ಮ ವರ್ಸ್ಟ್ ಸಿಚುವೇಶನ್ ನ ಇಮ್ಯಾಜಿನ್ ಮಾಡಿ. ಫಾರ್ ಎಕ್ಸಾಂಪಲ್, ಎಕ್ಸಾಮ್ ನಲ್ಲಿ ಫೇಲ್ ಆಗೋದು, ಪಬ್ಲಿಕ್ ನಲ್ಲಿ ಎಂಬ್ಯಾರಸ್ ಆಗೋದು, ಇಂಪಾರ್ಟೆಂಟ್ ಆಪರ್ಚುನಿಟಿ ನಲ್ಲಿ ರಿಜೆಕ್ಷನ್ಸ್ ತಗೊಳ್ಳೋದು. ಈಗ ನಿಮಗೆ ಒಂದು ವಾಯ್ಸ್ ಬರ್ತಾ ಇರುತ್ತೆ, ಇದ್ಯಾಕೆ ಇವನು ನೆಗೆಟಿವ್ ಆಗಿ ಥಿಂಕ್ ಮಾಡೋಕೆ ಹೇಳ್ತಾ ಇದ್ದಾನೆ ಅಂತ. ಬಟ್ ಇದು ನಿಜವಾಗ್ಲೂ ನೆಗೆಟಿವ್ ಥಿಂಕಿಂಗ್ ಅಲ್ಲ, ಇದು ಬ್ರೈನ್ ನ ಪ್ರಿಪರೇಷನ್. ಆ ಇಮ್ಯಾಜಿನೇಷನ್ ಅನ್ನ ಬ್ರೇಕ್ ಮಾಡಬೇಡಿ. ಬದಲಾಗಿ ಆ ಸೇಮ್ ಸಿಚುವೇಶನ್ ನಲ್ಲಿ ನಿಮ್ಮ ಹತ್ರ ನೀವೇ ಕೇಳಿ, ಈ ಸಿಚುವೇಶನ್ ಬಂದ್ರೆ ನಾನು ಎಕ್ಸಾಕ್ಟ್ಲಿ ಏನ್ ಮಾಡ್ತಾ ಇದ್ದೆ, ಹೇಗೆ ಹೊರಗೆ ಬರ್ತಾ ಇದ್ದೆ ಅಂಡ್ ಎಕ್ಸಾಕ್ಟ್ಲಿ ಏನು ಡಿಸಿಷನ್ ತಗೊಳ್ತಾ ಇದ್ದೆ ಅಂತ. ನಂತರ ಆ ಸಿಚುವೇಶನ್ ನಿಂದ ಹೊರಗೆ ಬರೋ ರೀತಿ ಇಮ್ಯಾಜಿನ್ ಮಾಡಿ. ಮೊದಲು ಇದು ಆಕ್ವರ್ಡ್ ಅನ್ಸುತ್ತೆ, ಬಟ್ ರಿಯಲ್ ಲೈಫ್ ನಲ್ಲಿ ಆ ಸಿಚುವೇಶನ್ ಬಂದ್ರೆ ನೀವು ಪ್ಯಾನಿಕ್ ಆಗಲ್ಲ. ಯಾಕಂದ್ರೆ ನಿಮ್ಮ ಬ್ರೈನ್ ಆಲ್ರೆಡಿ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರುತ್ತೆ. ನೀವು ನೋಡುವಂತ ವಿರಾಟ್ ಕೊಹ್ಲಿ, ಡೇವಿಡ್ ಗೋಗಿನ್ಸ್, ರೊನಾಲ್ಡೋ ಇವರೆಲ್ಲರೂ ಈ ಮೆಂಟಲ್ ಸಿಮ್ಯುಲೇಷನ್ ಅನ್ನ ಒಂದಲ್ಲ ಒಂದು ರೀತಿ ಮಾಡ್ತಾ ಇರ್ತಾರೆ. ದ್ಯಾಟ್ಸ್ ವೈ ಅವರು ಪ್ರೆಷರ್ನಲ್ಲಿ ಕೂಡ ಬ್ರೇಕ್ ಆಗದೆ ಪರ್ಫಾರ್ಮ್ ಮಾಡೋದು. ಈಗ ರಿಯಾಲಿಟಿ ಏನಂದ್ರೆ ಈ 3 ಎಕ್ಸರ್ಸೈಸ್ ಅನ್ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕೆ 90% ಜನ ಇದನ್ನ ಟ್ರೈ ಕೂಡ ಮಾಡಲ್ಲ. ಯಾಕಂದ್ರೆ ನಮ್ಮೊಳಗಿರೋ ಆ ವಾಯ್ಸ್ ಇದೆಲ್ಲ ಬರೀ ಮೋಟಿವೇಶನ್ ನ ಸ್ಪಾರ್ಕ್ ಅಷ್ಟೇ, ಇದರಿಂದ ಏನೂ ಆಗಲ್ಲ ಅಂತ ನಂಬಿಸ್ಬಿಡತ್ತೆ. ಬಟ್ ಥಿಂಕ್ ಮಾಡಿ, ಆ ವಾಯ್ಸ್ ಯಾರು ಹೇಳ್ತಾ ಇರೋದು? ಆ ವಾಯ್ಸ್ಗೆ ವಿರುದ್ಧ ಹೋಗಿ 1 ವೀಕ್ ಈ ಎಕ್ಸರ್ಸೈಸಸ್ ಅನ್ನ ಮಾಡಿ. ಆ ವಾಯ್ಸ್ ತುಂಬಾ ವೀಕ್ ಆಗ್ಬಿಡುತ್ತೆ ಅಂಡ್ 11 ಡೇಸ್ ಆದ್ಮೇಲೆ ನಿಮ್ಮ ಫ್ರೆಂಡ್ಸೇ ನಿಮ್ಮಲ್ಲಿ ಚೇಂಜಸ್ ಅನ್ನ ನೋಟಿಸ್ ಮಾಡ್ತಾರೆ ಅಂಡ್ ನಿಮಗೂ ಕೂಡ ಅದು ಗೊತ್ತಾಗ್ತಾ ಇರುತ್ತೆ. ಈಗ ಚಾಯ್ಸ್ ನಿಮ್ಮದು. ಈ ವಿಡಿಯೋನ ಸ್ಕಿಪ್ ಮಾಡಿ ಎಲ್ಲದನ್ನ ಮರ್ತು ಬಿಡ್ಬೋದು, ಅಥವಾ ಈ 11 ಡೇಸ್ನ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿ ಸೈಲೆಂಟ್ ಆಗಿ ಅಪ್ಗ್ರೇಡ್ ಆಗ್ಬೋದು. ನೀವು ಈ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತೀರಾ ಅಂದ್ರೆ
ಕಮೆಂಟ್ನಲ್ಲಿ ಅಪ್ಗ್ರೇಡ್ ಅಂತ ಮೆನ್ಷನ್ ಮಾಡಿ. ಇನ್ನೂ ನಿಮ್ಮ ಬ್ರೈನ್ ಪವರನ್ನು ಹೆಚ್ಚಿಸಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಾನು ಅಲ್ಲೇ ಸಿಗ್ತೀನಿ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಆ್ಯಂಡ್ ಹೈಪ್ ಮಾಡಿ, ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.